ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ನಿನ್ನೆ ದಿವಸದಿಂದ ನಾವೊಂದು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಡೆದಂತ ಘಟನೆ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆತನ ಯಾರನ್ನು ನೋಡುವಾಗ ಪ್ರಾಮಾಣಿಕನಾದ ಸೈನಿಕನಾದ ಊರಿಯನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಎಷ್ಟು ತಲಾಂತು ಬುದ್ಧಿವಂತಿಕೆ ಇಲ್ಲದವರು ಕೂಡ ಈ ಪ್ರಾಮಾಣಿಕತೆ ಅನ್ನೋದು ಇದೆಯಲ್ಲ, ಅದು ಕೆಲವೇ ಜನರಲ್ಲಿ ನಾವು ಕಾಣಬಹುದಾಗಿದೆ. ಹಲ್ಲೆಲೂಯಾ. ಅದರ ಕೆಲವೇ ಜನರಲ್ಲಿ ನಾವು ಕೂಡ ಆ ಗುಂಪಿನಲ್ಲಿರಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಆ ಗುಣವನ್ನು ಧರಿಸಿಕೊಂಡು ನಾವು ಕೆಲಸ ಮಾಡ್ತೇವೋ, ಮನೆಯಲ್ಲಿರ್ತೇವೋ, ಎಲ್ಲವನ್ನು ಕೂಡ ಕರ್ತನು ತಾನೇ ನೋಡಿಕೊಳ್ಳುವ ಚೆನ್ನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಊರಿಯನ್ನು ಎಂತ ಪ್ರಾಮಾಣಿಕರು, ಯಾರಿಗೆ ಅವನು ಪ್ರಾಮಾಣಿಕನಾಗಿ ಹೃದಯದಲ್ಲಿ ಆತನಲ್ಲಿ ಫೀಲಿಂಗ್ ಇತ್ತು ಎಂದು ನೋಡುವಾಗ, ಒಂದು ದೇವರಿಗೆ ಎಂದು ನೋಡ್ತಾ ಇದ್ದ, ಆತನ ತಿಳಿಯದ ದೇವರಿಗೆ, ಅದನ್ನು ಖಾಲಿ ಕೇಳಿ ತಿಳಿದುಕೊಂಡ ದೇವರಿಗೆ. ಎರಡನೇದಾಗಿ ನೋಡುವಾಗ ಇಸ್ರೇಲರಿಗೆ ಆತನು ಪ್ರಾಮಾಣಿಕನಾಗಿದ್ದನು, ಯೆಹೂದ್ಯರಿಗೆ ಆತನು ಪ್ರಾಮಾಣಿಕನಾಗಿದ್ದನು. ಅದೇ ರೀತಿಯಲ್ಲಿ ತನ್ನ ಯಜಮಾನದ ಯೋವಾಬನಿಗೆ ಅದನ್ನು ಪ್ರಾಮಾಣಿಕನಾಗಿದ್ದನು. ಅದೇ ರೀತಿ ತನ್ನ ರಾಜನಾದ ದಾವಿದನಿಗೆ ಪ್ರಾಮಾಣಿಕನಾಗಿದ್ದನು. ಎಲ್ಲ ಪ್ರಾಮಾಣಿಕತೆಯನ್ನ ಅದನ್ನು ತನ್ನ ಜೀವಿತದಲ್ಲಿ ಬೆಳೆಸಿಕೊಂಡಿದ್ದನು. ಅದರ ನಿಮಿತ್ತವಾಗಿ ಆತನ ಹೆಸರನ್ನು ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಫಿಲಿಪ್ಪಿ 2ನೇ ಅಧ್ಯಾಯ 4ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಫಿಲಿಪ್ಪಿ 2ನೇ ಅಧ್ಯಾಯ 4ನೇ ವಚನ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಹಲ್ಲೆಲೂಯಾ. ಕೇವಲ ನನ್ನ ಹಿತ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ಅಥವಾ ಅಂದ್ರೆ ಅನಗತ್ಯಲ್ಲಿ ಬೇರೆ ಹೆಂಡತಿ ನೋಡ್ರಿ ಅಂತ ಹೇಳ್ತಾ ಇಲ್ಲ. ನಮ್ಮ ಸಂತೋಷವನ್ನು ನೋಡೋದನ್ನ ಬಿಟ್ಟು ನಾವು ಯಾರ ಸಂತೋಷವನ್ನು ಕೂಡ ನೋಡಬೇಕು, ಇನ್ನೊಬ್ಬರ ಸಂತೋಷ, ಇನ್ನೊಬ್ಬರ ಸಮಾಧಾನವನ್ನು ಕೂಡ ನೋಡಬೇಕು. ನೋಡ್ರಿ, ಈ ಸ್ವಾಹಿತವನ್ನ ಬಯಸಿದರ ನಿಮಿತ್ತವಾಗಿ ಈಗಿನ ದಿನಮಾನಗಳಲ್ಲಿ ಇನ್ನೊಬ್ಬರ ಕುಟುಂಬದ ಮೇಲೆ, ಇನ್ನೊಬ್ಬರ ಹೆಂಡತಿಯ ಮೇಲೆ, ಇನ್ನೊಬ್ಬರ ಗಂಡನ ಮೇಲೆ ಕಣ್ಣು ಹಾಕೋದನ್ನ ಯಾರು ಮಾಡ್ತಾ ಇದ್ದಾರೆ? ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನಾನು ಈ ರೀತಿಯಲ್ಲಿ ಮಾಡಿದ್ರೆ ಒಂದು ಕಣ್ಣೀರು ಸುರಿಸುವಂತ ಜೀವ ನಾಳೆ ದಿವಸ ಆ ಕಣ್ಣೀರನ್ನು ದೇವರು ನೋಡ್ತಾರೆ. ಕುಟುಂಬದ ಮಧ್ಯದಲ್ಲಿ 3ನೇ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ಎಂತ ಕೋಲಾಹಲ ನಡೆಯುತ್ತೆ ಗೊತ್ತಾ? ಹೃದಯಗಳು ಮುರಿಯುತ್ತೆ ಗೊತ್ತಾ? ಮನಸ್ಸುಗಳು ಮುರಿಯುತ್ತೆ ಗೊತ್ತಾ? ಒಬ್ರು ಲೋಕದವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಈಗ ಕೊಲೆ ಮಾಡೋದು ಅಥವಾ ಮೋಸ ಮಾಡೋದು ಇದೆ, ಇದಕ್ಕಿಂತ ಹೆಚ್ಚಿನದಾಗಿ, ಅದಕ್ಕೆ ಬರುವಂತ ಶಿಕ್ಷೆಗಿಂತ ಹೆಚ್ಚಿನದಾಗಿ ಯಾರಾದ್ರೂ ಹಿಂಸೆ ಅನುಭವಿಸಿದಾಗ ಅವನ ಮೂಲೆಯಲ್ಲಿ ಕೂತು ಕಣ್ಣೀರು ಬಿಡ್ತಾನಲ್ಲ, ಆ ಕಣ್ಣೀರೇ ಬಹಳ ಡೇಂಜರಸ್, ಬಹಳ ಅಪಾಯ. ಅದು ಯಾವಾಗ ಬೇಕಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಚಾನ್ಸಸ್. ಇಂಥ ಕಣ್ಣೀರುಗಳನ್ನ ಸುರಿಸುವಂತ ಕುಟುಂಬದಲ್ಲಿ ಹೆಣ್ಣು ಮಕ್ಕಳುಗಳಿದ್ದಾರೆ, ಗಂಡಸರಿದ್ದಾರೆ ಇವತ್ತಿನ ದಿವಸ ಈ ಸಮಾಜದಲ್ಲಿ. ಆದರೆ ವಿಶ್ವಾಸಿಗಳ ಮಧ್ಯದಲ್ಲಿ, ನಾವು ದೇವರ ಮಕ್ಕಳ ಮಧ್ಯದಲ್ಲಿ ನಾವು ಇದನ್ನ ತೊಲಗಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂತಂದ್ರೆ ನಾವು ಯಾರನ್ನ ಬಯಸುವವರು? ನಾವು ಪರಹಿತವನ್ನ ಬಯಸುವವರು. ನಾವು ಇನ್ನೊಬ್ಬರ ಕುಟುಂಬದ ಸಂತೋಷವನ್ನು ಕೂಡ ಬಯಸುವವರು. ಇನ್ನೊಬ್ಬರ ಕುಟುಂಬದ ಸಂತೋಷವನ್ನ ಬಯಸುವವರು ನಾವು ಹೇಗೆ ಇನ್ನೊಬ್ಬರ ಕುಟುಂಬದ ಸಂತೋಷಕ್ಕೆ ಕೊಳ್ಳಿ ಇಡುವುದಕ್ಕೆ ಸಾಧ್ಯ? ನಾವು ಕೊಳ್ಳಿ ಇಟ್ಟರೆ ನಮ್ಮಲ್ಲಿ ವಾಕ್ಯ ಇಲ್ಲ. ನಾವು ಏನ್ ಮಾಡ್ತಾ ಇದ್ದೇವೆ? ನಾವು ಸ್ವಾಹಿತವನ್ನ ಬಯಸ್ತಾ ಇದ್ದೇವೆ. ನನ್ನ ಸಂತೋಷ, ನನ್ನ ಸಮಾಧಾನ, ನನ್ನ ಇಷ್ಟ ಅನ್ನೋದನ್ನ ನಾವು ಮಾಡ್ಕೊಂಡು ಹೋಗ್ತೇವೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಖಾಲಿ ಸ್ವಾಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡದೆ. ನೋಡ್ರಿ, ದಾವಿದನು ತನ್ನ ಸ್ವಾಹಿತ ನೋಡ್ಕೊಂಡ. ಏನ್ ಚಂದ ಅನಿಸ್ತೋ ಅದು ನನಗೆ ಬೇಕು ಅಂತ ಅನಿಸ್ತ, ಏನ್ ಚಂದ ಅನಿಸ್ತೋ ಅದನ್ನ ನಾನು ಪ್ರಾಪ್ತಿ ಮಾಡಬೇಕು, ನಾನು ಅದನ್ನ ಪಡೆದುಕೊಳ್ಬೇಕು. ಅದು ಒಬ್ಬನನ್ನ ಸಾಯಿಸಿ ಅದನ್ನ ನಾನು ಪಡೆದುಕೊಳ್ಬೇಕು. ಆದ್ರೆ ಯೋಚನೆ ಮಾಡಿಲ್ಲ, ಇವತ್ತಿನ ನಾನು ಕಿತ್ಕೊಳ್ತಾ ಇದ್ದೀನಿ ಒಬ್ಬನ ಜೀವಿತದಿಂದ ಸಂತೋಷನ, ಸಮಾಧಾನ ಕಿತ್ಕೊಳ್ತೀನಿ. ನಾಳೆ ದಿವಸ ನನ್ನ ಮಕ್ಕಳ ಜೀವಿತದಲ್ಲಿ ಅದು ಸಂತೋಷವನ್ನ ಕಿತ್ಕೊಳ್ಳುತ್ತೆ ಅಂತ ಅನ್ಕೊಂಡು ಆಲೋಚನೆ ಮಾಡಿ.
ಆತನ ಮಗು ಸತ್ತೋಯ್ತು ಕಣ್ಣು ಮುಂದೆ, ಗುಸುಗುಸು. ಅದೇನು ತಪ್ಪು ಮಾಡಿರಲಿಲ್ಲ. ತದನಂತರ ಆತನು ಬಚ್ಚಿಟ್ಟು ಮಾಡಿದನು, ಮರೆಯಲ್ಲಿ ಮಾಡಿದನು. ಆತನ ಮಗನ ಜೀವಿತದಲ್ಲಿ ಆತನ ಏನ್ ಮಾಡ್ತಾನೆ, ಆತನ ಹೆಂಡತಿಯರ ಜೊತೆ, ಅದೇ ರೀತಿಯಲ್ಲಿ ಆತನ ಮಗಳ ಜೊತೆ ದೊಡ್ಡ ಒಂದು ಅತ್ಯಾಚಾರ ನಡೆಯುತ್ತೆ. ಇಡೀ ಇಸ್ರೇಲ್ ಜನರ ಆ ಒಂದು ರೀತಿಯ ಒಂದು ದುರ್ಘಟನೆಯನ್ನು ನೋಡಿಲ್ಲ, ಕೇಳಿಲ್ಲ ಅನ್ನೋ ರೀತಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಮಾಡುವ ಕೃತ್ಯಗಳು ಇದಿಲ್ಲೇ ಮುಗಿದೋಗುತ್ತೆ. ಯವನ ಕಾಲದಲ್ಲಿ ಇದು ನಾನು ನಡೆದಿದ್ದೆ ಸ್ವಾಭಾವಿಕವಾಗಿ ಅನ್ಕೊಂಡು ನಾವು ಮುಚ್ಚಿಟ್ಟು ವೃದ್ಧಾಪ್ಯಕ್ಕೆ ಹೋದಾಗ ನಾವು ನಡೆದಂತಹ ಘಟನೆ ಸೇಮ್ ಘಟನೆ, ನಮಗೆ ನಮ್ಮಿಂದ ಅದನ್ನ ಇನ್ನೊಬ್ಬರಿಗೆ ಅನ್ಯಾಯ, ಅದು ನಮ್ಮ ಕಣ್ಣ ಮುಂದೆ ನಮ್ಮ ಮಕ್ಕಳಿಗೆ ನಡೆಯುತ್ತದೆ. ಅದನ್ನು ನೋಡಿ ನಮಗೆ ಜೀವನ ಮಾಡಬೇಕಂದ್ರೆ ಆ ಟೈಮಲ್ಲಿ ನಮಗೆ ಯವನ ಕಾಲದಲ್ಲಿ ಹೃದಯ ನಮಗೆ ಗಟ್ಟಿ ಇರೋದಿಲ್ಲ, ವೃದ್ಧಾಪ್ಯಕ್ಕೆ ಹೋಗಿರ್ತೀವಿ. ಆ ಟೈಮಲ್ಲಿ ನಮಗೆ ಅಳುವುದಕ್ಕೂ ಕೂಡ ನಮಗೆ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಪರಹಿತವನ್ನು ಬಯಸುವವರಾಗಲು, ಇನ್ನೊಬ್ಬರ ಕುಟುಂಬ, ಇನ್ನೊಬ್ಬರ ವ್ಯಕ್ತಿಗಳು, ಇನ್ನೊಬ್ಬರ ವಸ್ತು ನಮಗೆ ಬೇಡ, ನಮಗೆ ಅದನ್ನ ನಾವು ತ್ಯಜಿಸಿ ಬಿಡೋಣ, ವಿಸರ್ಜಿಸಿ ಬಿಡೋಣ. ಯಾರು ಬೇರೆಯವ್ರು ಮಾಡ್ತಾ ಇದಾರ ಅವ್ರನ್ನ ಬಿಟ್ಟು ಬಿಡ್ರಿ. ದೇವರು ನೋಡ್ಕೋತಾರೆ, ದೇವರು ನೋಡ್ಕೋತಾರೆ. ಯಾಕಂದ್ರೆ ಯಾರ ಫ್ರೆಂಡ್ಶಿಪ್ ನಾವು ಮಾಡ್ತಿದ್ದೇವೆ ಬಹಳ ಪ್ರಾಮುಖ್ಯ. ಯಾರ ಜೊತೆ ಸ್ನೇಹವನ್ನ ಬೆಳೆಸ್ತಿರ್ತೇವೋ ಅದು ಬಹಳ ಪ್ರಾಮುಖ್ಯ. ನಾವು ಅವರಂತೆ ಆಗೋದು. ಯಾಕಂದ್ರೆ ಅವರು ಮಾತಾಡುವಾಗ ಏನನ್ನ ಮಾತಾಡ್ತಾರೆ, ಅದೇ ವಿಚಾರವನ್ನ ಮಾತಾಡ್ತಾರೆ, ಅದೇ ವಿಚಾರವನ್ನ ಮಾತಾಡ್ತಾರೆ, ಅದೇ ಟಾಪಿಕ್ಗಳು ಬರ್ತದೆ. ಯಾವಾಗ ನೋಡಿದ್ರು ಅಶ್ಲೀಲತೆಗಳನ್ನೇ ಮಾತಾಡ್ತಾರೆ, ಡಬಲ್ ಮೀನಿಂಗ್ಸ್ ಅನ್ನ ಮಾತಾಡ್ತಾರೆ. ಯವನಸ್ಥರ ಮಧ್ಯದಲ್ಲಿ ಇದೆ ಅಂತ ಅನ್ಕೊಂಡ, ಆದ್ರೆ ಹಿರಿಯರ ಮಧ್ಯದಲ್ಲಿ ಕೂಡ ಒಂದು ರೀತಿಯ ಡಬಲ್ ಮೀನಿಂಗ್ ಆಗಿದೆ. ಇವನ್ 60 ದಾಟಿದಂತ ಹಿರಿಯರ ಮಧ್ಯದಲ್ಲಿ ಕೂಡ ಇದೆ, ನಾನೇ ಕೇಳಿಸ್ಕೊಂಡಿದ್ದೀನಿ. ಈ ವಾಕ್ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಪಾರ್ಕ್ಗಳಲ್ಲಿ ವಾಕ್ ಹೋಗ್ತಾರೆ, ಪಾರ್ಕ್ಗಳಲ್ಲಿ ಕೂತಿರ್ತಾರಲ್ಲ, ಅವ್ರು ಏನು ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇರೋದಿಲ್ಲ, ಅವ್ರು ಇನ್ನೊಬ್ಬರ ಮನೆಯ ವಿಚಾರವಾಗಿ ಮಾತಾಡ್ತಿರೋದು. ನಾನು ಸ್ವತಃ ಕೂಡ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ನಡೆಯುವಾಗ ಎಂತೆಂತ ಮಾತುಗಳು ಬರ್ತಾರೆ. ಆ 60ರ ಏಜ್ ಅಂತಂದ್ರೆ ಥೈಲ್ಯಾಂಡ್ಗೆ ಹೋಗುವಂತ ಆಲೋಚನೆಗಳನ್ನ ಮಾಡುವಂತ ತಾತಂದಿರು ನಮ್ಮ ಮಧ್ಯದಲ್ಲಿದ್ದಾರೆ. ಯಾಕೆ ಥೈಲ್ಯಾಂಡ್ಗೆ ಹೋಗ್ತಾರೆ, ಯಾಕೆ ಇಂಡೋನೇಷ್ಯಾನ ಆರಿಸ್ಕೊಳ್ತಾರೆ, ಯಾಕೆ ಟೂರ್ಗೆ ಹೋಗಿ ಬರ್ತಾರೆ, ಇದೆಲ್ಲವೂ ಕೂಡ ಬಟ್ಟೆ ಬಾಯಲೊಬ್ಬರೇನೆ. ಆದ್ರೆ ಏನು ಮಾಡಕ್ಕಾಗದೇ ಇರುವಂತ ಸಮಾಜ ನಮ್ಮದಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ನಮಗೆ ದೇವರ ಮಕ್ಕಳಿಗೆ ನ್ಯಾಯ ಪ್ರಮಾಣ ಇದೆ. ನಮ್ಮ ದೇವರ ಮಕ್ಕಳಿಗೆ ನಮಗೆ ಸತ್ಯ ವೇದ ಅದನ್ನ ನಿಲ್ಲಿಸುತ್ತೆ, ತಡೆ ಮಾಡುತ್ತೆ. ಹಾಲೆಲೂಯ. ಇವತ್ತಿನ ದಿವಸ ನಾವು ಅದನ್ನ ಎತ್ತಿ ಹಿಡಿಯಬೇಕಾಗಿದೆ. ನಾವು ಯಾವಾಗ ನ್ಯಾಯವನ್ನು ಎತ್ತಿ ಹಿಡಿತೇವೋ, ಈ ಸಭೆಯಿಂದ ಯಾವಾಗ ದೇವರ ಮಕ್ಕಳಿಂದ ಯಾವಾಗ ನ್ಯಾಯವನ್ನು ಎತ್ತಿ ಹಿಡಿದು ನಾವು ಪ್ರಾರ್ಥನೆ ಮಾಡಿ ಆ ಒಂದು ಪ್ರಾರ್ಥನೆ ವಿಜ್ಞಾಪನೆ ದೇವರ ಮುಂದೆ ತರ್ತೇವೋ, ಆ ಎಲ್ಲ ರಿಲೇಶನ್ಶಿಪ್ ಅನ್ನ ಕರ್ತನು ಮುರಿದು ಹಾಕುವಾತನಾಗಿದ್ದಾನೆ. ಹಾಲೆಲೂಯ. ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗಿರುವಂತಹ ಸಂಬಂಧಗಳನ್ನ ಕರ್ತನು ತೆಗೆದು ಹಾಕುವಾತನಾಗಿದ್ದಾನೆ, ಮುರಿದು ಹಾಕುವಾತನಾಗಿದ್ದಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬನ ಕಣ್ಣೀರು ಆತನು ಸುರಿಸಿದಂತ ಆ ಒಂದು ಮಧ್ಯರಾತ್ರಿಯಲ್ಲಿ ಕಷ್ಟ ಅನುಭವಿಸಿ ನಿದ್ದೆ ಬಾರದೆ ಸುರಿಸಿದ ಕಣ್ಣೀರು, ಅದು ಯಾರನ್ನು ಕೂಡ ಸಮಾಧಾನದಿಂದ ಬಿಡೋದಿಲ್ಲ. ನಿಮ್ಮನ್ನು ಮಾತ್ರ ಅದು ಬಾಧಿಸೋದಿಲ್ಲ, ನಿಮ್ಮ ಮಕ್ಕಳು ತಲೆಮಾರುಗಳನ್ನು ಅವರು ಏನ್ ಅನುಭವಿಸಿದಾರೋ ದೇವರು ಅದನ್ನ ಅರ್ಥ ಮಾಡಿಸ್ತಾರೆ. ಊರಿಯನ್ನು ಏನ್ ಅನುಭವಿಸಿದ್ನೋ ದಾವಿದನಿಗೆ ಅದನ್ನ ಅರ್ಥ ಮಾಡಿಸುತ್ತದೆ. ಅಂತ ಪ್ರಾಮಾಣಿಕ ವ್ಯಕ್ತಿಯನ್ನು ನಿಲ್ಲಿಸ್ತಾ ಇದ್ದೆ. ದೇವರು ಹೇಳ್ತಾರೆ, ನಿನ್ಗೆ ನಾನು ಕೇಳಿದ್ರೆ ನಾನು ಏನ್ ಬೇಕಾದ್ರೂ ಕೊಡ್ತಾ ಇದ್ದೆ. ನಿನ್ಗೆ ಅವನ ಹೆಂಡತಿನೇ ಬೇಕಿತ್ತ, ಸೌಲನ ಮಗಳನ್ನ ನಿನಗೆ ಕೊಟ್ಟೆ, ಸೌಲನ ಹೆಂಡತಿಯರನ್ನು ನಿನಗೆ ಕೊಟ್ಟೆ, ನಿನಗೆ ಅದ್ರ ಜೊತೆ ಇವಳು ಬೇಕಿತ್ತ ಅನ್ನೋ ರೀತಿಯಲ್ಲಿ ದೇವರು ಕೇಳ್ತಾರೆ. ಇವತ್ತಿನ ದಿವಸ ನಮ್ಮ ಮನಸ್ಸಿನಲ್ಲಿರುವಂತಹ ಬೇರೆ ಒಂದು ವ್ಯಕ್ತಿಗೆ ಸೇರಲ್ಪಟ್ಟ ವಸ್ತು ಆಗಿರ್ಲಿ, ವ್ಯಕ್ತಿ ಆಗಲಿ, ಇವತ್ತಿನ ದಿವಸ ಅಳಿಸಿ ಬಿಡಬೇಕು ಪ್ರೇರೆ. ಹಲ್ಲೆಲೂಯ. ಅಳಿಸದೆ ಹೋದರೆ ದೇವರು ನಮ್ಮನ್ನ ಅನುಭವ ಮಾಡಿಸ್ತಾನೆ. ನೀನು ಯಾವ ರೀತಿಯಲ್ಲಿ ಆಶೆ ಪಟ್ಟೋ, ನೀನು ಯಾವ ರೀತಿಯಲ್ಲಿ ನಿನ್ನ ಆಶೆ ಮುಖಾಂತರ ಕ್ರಿಯೆಗಳನ್ನು ಮಾಡಿದೋ, ಅದೇ ಆ ನೋವನ್ನು ನಿನಗೆ ನಾನು ಅರ್ಥ ಮಾಡಿಸ್ತೀನಿ. ಆ ನೋವು ಏನಂತ ನಾನು ತಿಳಿಸ್ತೀನಿ. ನಾನು ನಿನಗೆ ಗೊತ್ತಾಗುತ್ತೆ ಅವಾಗ ನೀನು ಮಾಡಿದ ಕಾರ್ಯ ಏನು. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ,
ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಯಾರಾದ್ರೂ ಫಿನಾನ್ಷಿಯಲ್ ಆಗಿ ಇದ್ರೆ ನಮ್ಮ ಯೋಗ್ಯತೆ ಅನುಸಾರವಾಗಿ ನಾವು ಸಹಾಯ ಮಾಡ್ತೀವಿ. ಆದ್ರೆ ಇವಾಗ ಹಂಗಲ್ಲ. ಯಾರಾದ್ರೂ ಚೆನ್ನಾಗಾಗ್ಬಿಟ್ರೆ, ಯಾರಾದ್ರೂ ಅವ್ರದ ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಾಯ್ತು, ಅಥವಾ ಯಾವ್ದಾದ್ರು ಚೀಟಿ ಹೊಡೆಯಿತು, ಯಾವ್ದಾದ್ರು ಲೋನ್ ಬಂತು, ಆವಾಗ ಟಕ್ಕಂತ ಯಾರಾದ್ರೂ ಕಣ್ಣಿಡ್ತಾರೆ ಅವ್ರ ಮೇಲೆ. ಓ, ಇವ್ನ ಹಣ ಬಂತು, ಈಗ ಹೇಗೆ ಇವನ ಹತ್ರ ಕೆಪ್ಪಿಕೊಳ್ಳೋದು? ಹಣ ಬಂದಿದೆ ಯಾರಿಗೆ? ಅವ್ರ ಕುಟುಂಬಕ್ಕೆ ಅವ್ರ ಏನು ಅವಶ್ಯಕತೆಗಳು, ಅಗತ್ಯತೆಗಳಿದ್ದಾವೆ, ಅದನ್ನ ಪೂರೈಸೋದಕ್ಕೆ, ಅದನ್ನ ಅವ್ರು ಪಡೆದುಕೊಳ್ಳೋದಕ್ಕೆ ಬಂತು. ಅವರೇನೋ ವಹಿವಾಟುಗಳನ್ನು ಮಾಡ್ತಾ ಇದ್ದಾನೆ. ಇದ್ರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಏನು ಆಲೋಚನೆ ಮಾಡ್ತಾನೆ ಅಂತಂದ್ರೆ, ಅವ್ರಿಗೆ ಹಣ ಬಂತಲ್ಲ, ಅವನಿಗೆ ಏನಕ್ಕೆ ಅಷ್ಟೊಂದು ಹಣ, ಅವನಿಗೆ ಏನಾಗ ಅಷ್ಟೊಂದು ಖರ್ಚು ಮಾಡ್ಬೇಕು, ಅವನು ಅದ್ರಲ್ಲಿ ಏನೋ ಸ್ವಲ್ಪ ತೆಗೋಣ, ಯಾವ್ದ್ರ ಮುಖಾಂತರ ನನ್ನ ಮಾತಿನ ಮುಖಾಂತರವಾಗಿ ಡ್ರಾ ಮಾಡೋಣ, ATM ಡ್ರಾ ಮಾಡೋದಂಗೆ ಪಿನ್ ಹಾಕ್ಬಿಟ್ಟು. ಈ ರೀತಿಯಲ್ಲಿ ಡ್ರಾ ಮಾಡೋ ವ್ಯಕ್ತಿ ಯಾಕಂದ್ರೆ ಇಂಥ ಡ್ರಾ ಮಾಡೋ ವ್ಯಕ್ತಿಗಳಿಂದಲೇ ಕೆಲವು ಸಾಕ್ಷಿಗಳನ್ನ ಸಭೆಯಲ್ಲಿ ಹೇಳಕ್ ಆಗ್ತಾ ಇಲ್ಲ ಕೆಲವು ಕುಟುಂಬದ ಸದಸ್ಯರಿಗೆ. ಯಾಕಂದ್ರೆ ಆ ಕುಟುಂಬದಲ್ಲಿ ಹಣ ಬಂತು, ನನ್ಗೆ ಹಣ ಬಂತು ಅಂತ ಅನ್ಕೊಂಡು ಗೊತ್ತಾದ್ರೆ ಏನ್ ಮಾಡ್ತಾರೆ, ಆ ಕುಟುಂಬದ ಸದಸ್ಯ ಹೋಗಿ ಎಲ್ಲರ ಹತ್ರ ಹೋಗಿ ಗುಲ್ಲೆಬ್ಸಿ ಆ ಒಂದು ವ್ಯಕ್ತಿ ಹತ್ರ ಹೆಂಗ್ ಕೆಮಿಕೊಳ್ಳೋದು ಅಂತ ಅನ್ಕೊಂಡು ನೋಡ್ತಾನೆ ಅಂತ ಅನ್ಕೊಂಡು ಅನೇಕ ಸಾಕ್ಷಿಗಳು ಅನೇಕ ಜನರ ಬಾಯಲ್ಲಿ ಬಂದಿಲ್ಲ ಇವತ್ತಿನ ದಿವಸ. ಅದರ ಸೇವಕರ ಸೀಕ್ರೆಟ್ ಆಗಿ ಬಂದು ಹೇಳಿ, ನಾನು ಈ ಸಾಕ್ಷಿಯನ್ನ ಹೇಳಕ್ಕೆ ಆಗಲ್ಲ ಪಾಸ್ಟ್ರೆ, ಸೀಮಮ್ಮ, ಯಾಕೆ ಅಂತಂದ್ರೆ ನಾನು ಹೇಳಿದ್ರೆ ಅವ್ರು ಅಂತಾರೆ, ಅವ್ರು ಈ ರೀತಿಯಲ್ಲಿ ಹಣ ಎಲ್ಲ ತಗೊಳ್ಳೋದಕ್ಕೆ ಹೊಂಚಾಕ್ತಾರೆ, ಅದಕ್ಕೋಸ್ಕರ ದೇವ್ರ ಕಣ್ಣು ಮುಂದೆ ಇರ್ಲಿ ಅಂತ ಅನ್ಕೊಂಡು ಎಷ್ಟೋ ಜನ ಹೇಳಿರೋರು. ಅದಕ್ಕೋಸ್ಕರವಾಗಿ ನಾವು ಇನ್ನೊಬ್ಬರ ಹಿತವನ್ನ, ಮತ್ತೊಬ್ಬರ ಭಾರವನ್ನು ಹೊರುವವನ್ನ ನಾವು ಆಗಿರೋದಾದ್ರೆ ಈ ಒಂದು ವಿಚಾರಗಳು ಸಭೆಗಳಲ್ಲಿ ಇರೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯುಗದ ಅಂತ್ಯದವರೆಗೆ ಸಾಕ್ಷಿ ಹೇಳಿದ್ರಿಂದ ಈ ಸಾಕ್ಷಿ ಹೇಳಕ್ಕೆ ಪರಿಸ್ಥಿತಿ ಇಲ್ಲ, ಸಾಕ್ಷಿ ಹೇಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಸಾಕ್ಷಿ ಏನಾದ್ರೂ ಒಂದು 50,000 ಬಂದಿದೆ ಅಂತ ಅನ್ಕೊಂಡು ನನಗೆ ಗೊತ್ತಾಗ್ಬಿಟ್ರೆ ಅವನು 50,000 ಹೆಚ್ಚಾಕ್ಬಿಟ್ಟಿರ್ತಾನೆ. ನಾಳೆ ದಿವಸ ನನ್ನ ಮನೆ ಒಳಗಡೆ ಬರ್ತಾನೆ, ಹೆಂಗಾದ್ರೂ ಮಾಡಿ ಇದನ್ನ ದೋಚ್ಬಿಡೋಣ ಅಂತ. ಅದಕ್ಕೋಸ್ಕರವಾಗಿ ಬಹಳ ನಾವು ಎಚ್ಚರದಿಂದ ನಡೆಯಬೇಕಾಗಿದೆ. ಏನಂತ ಹೇಳಿ ನಡೆಯಬೇಕಾಗಿದೆ, ನಾವು ಇನ್ನೊಬ್ಬರ ಭಾರವನ್ನು ನಾವು ಹೊರ್ತೇವೆ ಅನ್ನೋದಾದ್ರೆ, ನನಗೆ ಬಂದ್ರೇನು ಅವನಿಗೆ ಬಂದ್ರೇನು, ಅವನು ಸಂತೋಷವಾಗಿರ್ಲಿ ಅನ್ಕೊಂಡು ಬಯಸ್ತೇವೆ. ಆದ್ರೆ ಇವತ್ತಿನ ದೇವರ ಮಾರ್ಗದಲ್ಲಿ ಆ ರೀತಿಯಲ್ಲಿ ಇಲ್ಲ. ಆದ್ರೆ ಸಭೆಯಲ್ಲಿ ಆ ರೀತಿಯಲ್ಲಿ ಆಗಬೇಕು. ಇನ್ನೊಬ್ಬನ ಸಂತೋಷ ನನ್ನ ಸಂತೋಷ ಆಗಬೇಕು. ಇನ್ನೊಬ್ಬನಿಗೆ ಒಳ್ಳೇದಾದ್ರೆ ಅವನಿಗೆ ಒಳ್ಳೇದಾಯ್ತಲ್ಲ, ದೇವರಿಗೆ ಸ್ತೋತ್ರ ಅಂತ ಹೇಳುವವರಾಗಿ, ಇನ್ನೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಹೇಳುವವರಾಗಿರ್ಬೇಕು. ನಾವು ಯಾವಾಗ ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳ್ತೇವೋ, ದೇವರು ಹೇಳ್ತಾನೆ ನಿನಗೆ ಇನ್ನೂ ಒಳ್ಳೇದಾಗುತ್ತೆ. ದೇವರು ಹೇಳ್ತಾನೆ ನಿನಗೆ ಇನ್ನೂ ಒಳ್ಳೇದಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ಯಾಕಂತಂದ್ರೆ ನೀನು ಅವನ ಒಳ್ಳೆತನದಲ್ಲಿ ನಿನ್ನ ಕೈ ಎತ್ತಿ ಆಶೀರ್ವಾದ, ಅವನ ಒಳ್ಳೆತನದಲ್ಲಿ ನೀನು ಭಾಗಿಯದೆ. ಯಾವಾಗ ನಮಗೆ ಇನ್ನೊಬ್ಬರಿಗೆ ಏನಾದ್ರೂ ಸಿಕ್ಕಿದಾಗ ನಮ್ಗೆ ಯಾವಾಗ ಸ್ವಾಭಾವಿಕವಾಗಿ ನೋಡ್ರಿ, ನಮ್ಗೆ ಅದು ಎಲ್ಲಿಂದ ಬಂದಿರುತ್ತೋ, ಅಥವಾ ಪೇರೆಂಟ್ಸ್ ಇಂದ ಬಂದಿರುತ್ತೋ, ಅಥವಾ ಚಿಕ್ಕಂದಿನಿಂದ ನಾವು ಬೆಳೆದಂತಹ ಒಂದು ಬಾಲ್ಯದಿಂದ ಬಂದಿರುತ್ತೋ ನಮಗೆ ಗೊತ್ತಿಲ್ಲ. ಕೆಲವರಿಗೆ ಏನಾದ್ರು ಇನ್ನೊಬ್ಬರಿಗೆ ಒಳ್ಳೇದಾಯ್ತು ಅಂತಂದ್ರೆ ಹೃದಯದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕಾಗಿದೆ. ಇವತ್ತಿನ ದಿವಸ ಇನ್ನೊಬ್ಬರಿಗೆ ಒಳ್ಳೇದಾದಾಗ ನಮ್ಗೆ ಸಮಸ್ಯೆ ಅಥವಾ ಒಂದು ಹೋರಾಟ ಆಗ್ತಿದೆ ಅಂತಂದ್ರೆ, ಅದರಿಂದ ನಿನಗೆ ಸಂತೋಷ ಸಮಾಧಾನವನ್ನು ಕಳೆದುಕೊಳ್ತೀವಿ ಅಂತಂದ್ರೆ, ಅದೇ ನಮ್ಮ ಆಶೀರ್ವಾದ ಕಡ್ಡಿ. ನೀವು ಒಂದು ಸಾರಿ, ನಾನು ಹೇಳ್ತೀನಿ, ಒಂದು ಸಾರಿ, ಇದುವರೆಗೂ ಇಷ್ಟು ಜನಕ್ಕೆ ಜೀವನ ಮಾಡೋದ್ರಲ್ಲ, ಒಂದು ಸಾರಿ ನಿಮ್ ಮುಂದೆನೆ ನಿಮ್ಮ ಶತ್ರುವೇ ಆಗಿರ್ಬೋದು, ಅವ್ರಿಗೆ ಒಳ್ಳೇದಾಯ್ತು, ಅವ್ರು ಚೆನ್ನಾಗಿ ಜೀವಿಸ್ತಾ ಇದಾರೆ, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಅನ್ಕೊಂಡು ಹೇಳಿ ಕೈ ಎತ್ತಿ, ಅವ್ರನ್ನ ಕೈ ಎತ್ತಿ ಆಶೀರ್ವಾದ ಮಾಡಿ ಒಂದು ಸಾರಿ ನಾನು ಹೇಳ್ತೇನೆ, ನಿಮ್ಗೆ ಆಶೀರ್ವಾದದ ಬಾಗಿಲು ತೆರೆಯುತ್ತೆ ಯೇಸುವಿನ ನಾಮದಲ್ಲಿ. ಫಿನಾನ್ಷಿಯಲ್ ಡೋರ್ ಅನ್ನ ಕರ್ತನು ತೆರೀತಾನೆ. ನಿಮಗೆ ನಡೆದಂತ ಕಾರ್ಯಗಳು ನಡೆಯುವುದಕ್ಕೆ ಪ್ರಾರಂಭ ಆಗುತ್ತೆ. ಇದು ನಾನು ಸುಮ್ಮನೆ ಹಾಗೆ ಫ್ಲೋ ಅಲ್ಲಿ ಹೇಳ್ತಾ ಇಲ್ಲ, ಪ್ರೊಫೆಟಿಕ್ ಆಗಿ ಹೇಳ್ತಾ ಇದ್ದೇನೆ. ಇದು ನಡೆದೇ ನಡೆಯುತ್ತೆ 100%. ನೀವು ಚಾಪಗಾಗದಕ್ಕೆ ತಂದು ಸೈನ್ ಹಾಕ್ಸ್ಕೊಂಡು ಅಂದ್ಕೊಂಡು ಹೇಳಿದ್ರು ಕೂಡ ನಾನು ಹಾಕ್ಕೊಡ್ತೀನಿ. ಇದು ಖಂಡಿತವಾಗಿ ಇದು ನಡೆಯುತ್ತೆ ಯೇಸುವಿನ ನಾಮದಲ್ಲಿ. ನಿಮ್ಮ ಶತ್ರುವೇ ಆಗಲಿ, ನಿಮ್ಮ ವಿರೋಧಿ ಆಗಲಿ, ನಿಮಗೆ ಇಷ್ಟವಿಲ್ಲದೆ ಆಗಲಿ, ಅವ್ರಿಗೆ ಏನಾದ್ರು ಆಶೀರ್ವಾದ ಆಗ್ತಿದೆ ಹೇಳ್ರಿ, ಅವ್ರಿಗೆ ಒಳ್ಳೆದಾಗಿ ಇನ್ನೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಹೇಳಿ. ಕರ್ತನು ನಿಮ್ಮ ಜೀವಿತದಲ್ಲಿ ಒಳ್ಳೆದನ್ನು ಮಾಡುವ ಚೆನ್ನಾಗಿದ್ದೇನೆ. ಹಲ್ಲೆಲೂಯಾ. ನೋಡಿ, ಮತ್ತಾಯನ ಸುವಾರ್ತೆ 25ನೇ 31ನೇ ವಚನದಲ್ಲಿ ಅಲ್ಲಿ ಕೆಳಗಡೆ ಒಂದು ಸಾಮ್ಯವನ್ನ ಹೇಳಲಾಗಿದೆ.
ಎರಡು ಗುಂಪಿನ ಬಗ್ಗೆ ದೇವರು ಮಾತಾಡ್ತಾ ಇದ್ದಾನೆ. ಮನುಷ್ಯ ಕುಮಾರನು ಆತನು ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಎಲ್ಲ ದೇಶಗಳಿಂದ ಜನರು ಕೂಡಿ ಬರ್ತಾರಂತೆ. ಕುರುಬನು ಆಡುಗಳನ್ನ ಕುರಿಗಳನ್ನ ಬೇರೆ ಮಾಡುವ ಪ್ರಕಾರ ಅವರನ್ನ ಬೇರೆ ಬೇರೆ ಮಾಡಿ ಆಡುಗಳನ್ನ ಎಡಗಡೆಯಲ್ಲಿ ಕುರಿಗಳನ್ನ ಬಲಗಡೆಯಲ್ಲಿ ತಂದ್ಕೊಂಡು ಅಲ್ಲಿ ಗುಂಪನ್ನ ಮಾಡ್ತಾರೆ. ಆಗ ಅರಸನು ಬಲಗಡೆಯಲ್ಲಿರುವವರೇ ಕರೀತಾನಂತೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಯಾಕೆ ಸ್ವಾಸ್ಥ್ಯವನ್ನ ಕೊಡ್ತಾ ಇದ್ದೇನೆ ಅಂತ ಅನ್ಕೊಂಡು 35ನೇ ವರ್ಷದಲ್ಲಿ ಏರಲ್ಪಟ್ಟಿದೆ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನ ಕಂಡು ಕುಡಿಯುವುದಕ್ಕೆ ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು ಅನ್ಕೊಂಡು ಆ ನೀತಿವಂತರು ಕೇಳ್ತಾ ಇದ್ದಾರಂತೆ. ಇವತ್ತಿನ ದಿವಸ ಕೂಡ ಯೇಸುಸ್ವಾಮಿಗೆ ಡೈರೆಕ್ಟ್ ಆಗಿ ಯಾರಾದ್ರೂ ನೀರು ಊಟ ಮನೆಗೆ ಬಂದು ಉಪಚಾರ ಮಾಡಿದ ಯಾರು ಇದೀರ? ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ಯಾವಾಗ ನೀನು ಪರದೇಶಿಯಾದುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರನಲ್ಲಿ ಕೇವಲ ಅಲ್ಪನಾದವನಿಗೆ ಅದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಈ ವಾಕ್ಯವನ್ನ ನಾನು ನಿಮ್ಗೆ ಹೇಳಬೇಕಂತಾನೆ ಇಲ್ಲ, ಈ ವಾಕ್ಯ ಆಲ್ರೆಡಿ ನಿಮ್ಮಲ್ಲಿದೆ. ನನ್ನ ಸಹೋದರನ ಅಲ್ಪವಾದವನು ನೀವೇನು ಕೊಟ್ಟಿರೋ, ಯಾರು ಕೊಟ್ಟಂಗೆ? ಯೇಸು ಕ್ರಿಸ್ತರನ್ನು ಕೂರಿಸಿ ನೀವು ಉಪಚಾರ ಮಾಡಿದ ರೀತಿಯಲ್ಲಿ. ಇವತ್ತಿನ ದಿವಸ ನಮ್ಗೆ ವಾಕ್ಯ ಗೊತ್ತು, ನಾವು ನಮ್ಮ ಇಷ್ಟವಾದವರಿಗೆ ಮಾತ್ರ ಕೊಡ್ತಾ ಇದ್ದೇವೆ, ಅದರಲ್ಲಿ ಅಲ್ಪವಾದವರಿಗೆ ಮಾತ್ರ ಕೊಡ್ತಾ ಇದ್ದೇವೆ. ಆದ್ರೆ ಯಾರಿಗೆ ನಮ್ಗೆ ಇಷ್ಟ ಇಲ್ವೋ ಅವರ ಬಗ್ಗೆ ನಮ್ಗೆ ಇನ್ನೂ ಕೂಡ ನಮ್ಮ ಹೃದಯದಲ್ಲಿ ಅವರ ಬಗ್ಗೆ ಕೈ ಭಾವನೆ ಇದೆ. ತೆಗೆದು ಹಾಕೋಣ ಪ್ರಿಯರೇ. ಆ ಒಂದು ಕೈ ಭಾವನೆಯನ್ನು ತೆಗೆದು ಹಾಕದೇನೆ ದೇವರ ವಾಕ್ಯ ಹೇಳ್ತದೆ, ನೀನು ಇನ್ನೊಬ್ಬರ ಪಾಪವನ್ನು ಕ್ಷಮಿಸದೆ ನಿನ್ನ ಪಾಪವನ್ನು ನಾನು ಕ್ಷಮಿಸ್ತೇನೆ. ನೀನು ಇನ್ನೊಬ್ಬರ ಪಾಪವನ್ನು ಕ್ಷಮಿಸಿದ್ರೆ ನಾನು ನಿನ್ನ ಪಾಪವನ್ನು ಕ್ಷಮಿಸ್ತೇನೆ. ನಾವು ಇನ್ನೊಬ್ಬರದನ್ನು ಇಟ್ಕೊಂಡಿದ್ದೇವೆ, 100 ರೂಪಾಯಿ ಇಟ್ಕೊಂಡಿದ್ದೇವೆ. ನಮ್ಮ ಸಾಲ ಎಷ್ಟಿದೆ? 1 ಲಕ್ಷ ಜಾಸ್ತಿ ಇದೆ. 1 ಲಕ್ಷ ಅಂತ ಇಟ್ಕೊಳ್ಳಿ. 1 ಲಕ್ಷನ ದೇವರು ಕ್ಷಮಿಸಿದ್ದಾರೆ. ನಾವು ಇನ್ನೊಬ್ಬರು 100 ರೂಪಾಯಿ ಇಟ್ಕೊಂಡು ಕೇಳ್ತಾ ಇದ್ವಿ, ಕೊಳ್ಳು ಪಟ್ಟಿ ಇಟ್ಕೊಂಡು. ಅದಕ್ಕೆ ಆ 1 ಲಕ್ಷ ಸಾಲ ಕೊಟ್ಟಿದ್ದಂತ ಆ ಯಜಮಾನ ಅಂತಾರಂತೆ, ಇವನನ್ನ ತೆಗೆದುಕೊಂಡು ಹೋಗಿ ಕತ್ತಲೆ ಕೊನೆಗ. ಇವತ್ತಿನ ದಿವಸ 1 ಲಕ್ಷವನ್ನ ಮನ್ನಾ ಮಾಡಿದಂತ ದೇವರು ಸುಮ್ಮನಿದ್ದಾನೆ. ನಾವು 100 ರೂಪಾಯಿ ಇನ್ನೊಬ್ಬರಿಗೆ ಕೊಟ್ಟಿದ್ದೇವೆ, ಅದನ್ನು ತೆಗೆದುಕೊಳ್ಳೋದಕ್ಕೆ ಅವರ ಹಿಂದೆ ಬಿದ್ದಿದ್ದೇವೆ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಪ್ರಿಯರೇ. ಇನ್ನೊಬ್ಬರ ಹಿತವನ್ನ ನಾವು ಬಯಸುವವರಾಗೋಣ. ಯಾವಾಗ ಇನ್ನೊಬ್ಬರ ಹಿತವನ್ನ ನಾವು ಅಟ್ಲೀಸ್ಟ್ ಏನ್ ಗೊತ್ತಾ, ನಮ್ಗೆ ಏನೂ ಕೊಡೋದಕ್ಕೆ ಏನೂ ಇಲ್ಲ ಅಂತಂದ್ರೂ ಕೂಡ ಬಾಯಲ್ಲಿ ಒಳ್ಳೇದಾಯ್ತು ಬಿಡ್ರಿ, ಒಳ್ಳೇದಾಗ್ಲಿ ಬಿಡ್ರಿ, ನಿಮ್ಗೆ ಇನ್ನೂ ಒಳ್ಳೆ ದೇವ್ರು ಮಾಡ್ಲಿ. 1 ರೂಪಾಯಿ ಕೊಡಕ್ಕಾಗ್ಲಿಲ್ಲ ಅಂತಂದ್ರು, 1 ರೂಪಾಯಿ ಸಹಾಯ ಮಾಡಕ್ ಆಗ್ಲಿಲ್ಲ ಅಂತಂದ್ರು, ಒಂದು ಊಟ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು, ಬೇಡ, ಕೊಡೋದೇ ಬೇಡ ಅಂತಂದ್ರೆ ನಾನೇನ್ ಹೇಳೋದು ಅಂತಂದ್ರೆ ಅವರಿಗೆ ವಿಶ್ ಮಾಡ್ರಿ, ಗುಡ್ ವಿಶಸ್ ಮಾಡಿ. ಯಾವಾಗ ಅವರಿಗೆ ನೀವು ಗುಡ್ ವಿಶ್ ನಿಮ್ಮ ಹೃದಯದ ಅಂತರಾಳದಿಂದ ಮಾಡ್ತೀರೋ, ನಿನ್ನ ದೇವರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ದಾವೀದನ ಹೇಳ್ತಾನೆ, ಗುಡಾರದಲ್ಲಿ ಏನಿದೆಯಂತೆ, ದೇವರ ಮನುಷ್ಯ ಇದೆ, ನಾನು ಅದಕ್ಕೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಬೇಕು ಅಂತ ಅನ್ಕೊಂಡು ಆಲೋಚನೆ ಮಾಡ್ತಾನೆ. ದೇವರು ಹೇಳ್ತಾರೆ, ನೀನು ನನಗೋಸ್ಕರ ಈ ದೇವರ ಮನುಷ್ಯ ಆಲಯ ಕಟ್ಟೋದಕ್ಕೆ ನೀನು ಆಲೋಚನೆ ಮಾಡೋದಲ್ಲ,
ನಾನು ನಿನಗೆ ಹೇಳಿಲ್ಲ, ಯಾವ ಪ್ರವಾದಿ ಬಂದು ಹೇಳಿಲ್ಲ, ಏನು ಹೇಳಿಲ್ಲ. ತಕ್ಷಣವಾಗಿ ಈ ದಿನ ಎದ್ದು ಬಿಟ್ಟು ಕೂಡಲೇ ನನ್ನ ಆಲಯದ ಬಗ್ಗೆ ಆಲೋಚನೆ ಮಾಡಿದೆ. ಆದ್ರೆ ನಾನೊಂದು ನಿನಗೆ ಮನೆಯನ್ನ ಕಟ್ತೇನೆ. ಹಲ್ಲೆಲೂಯಾ. ನೀನು ಯಾವಾಗ ಆಲಯನ ಕಟ್ಟುವುದಕ್ಕೆ, ದೇವರ ಪ್ರಸನ್ನತೆಯನ್ನ ಸ್ಥಾಪನೆ ಮಾಡುವುದಕ್ಕೆ ನೀನು ಪ್ರಯತ್ನ ಪಟ್ಟು, ನಾನು ನಿನ್ನ ಮನೆಯನ್ನ ಕಟ್ಟುತ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಆಲಯಕ್ಕೆ ಆ ಕಟ್ಟಡವನ್ನ ನೋಡಿ, ಕಟ್ಟಡವನ್ನ ಕಟ್ಟೋದ್ರಿಂದ ನಮ್ಮ ಮನೆ ಕಟ್ಟಲ್ಪಡುತ್ತದೆ ಅನ್ಕೊಂಡು ನಾನು ಹೇಳ್ತಾ ಇಲ್ಲ. ನೀವು ಆಲಯದ ಎಲ್ಲಾ ವಿಚಾರಕ್ಕೋಸ್ಕರವಾಗಿ ಅಥವಾ ದೇವಜನರ ಎಲ್ಲಾ ವಿಚಾರ, ನಾವು ಯಾವಾಗ ಅವರ ಜೀವನವನ್ನ, ಅವರ ಕುಟುಂಬವನ್ನ, ಒಂದು ಸಭೆ ಎಲ್ಲ ವಿಚಾರಗಳನ್ನ ಕಟ್ಟುವುದಕ್ಕೆ ಯಾವಾಗ ನಿಲ್ಲುತ್ತೀರೋ, ಆವಾಗ ನಿಮ್ಮ ಕುಟುಂಬವನ್ನ, ನಿಮ್ಮ ಮಕ್ಕಳ ಕುಟುಂಬವನ್ನ, ನಿಮ್ಮ ಮಕ್ಕಳ ಜೀವಿತವನ್ನ ದೇವರು ಕಟ್ಟುವಾಗನಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಬಿಲ್ಡಿಂಗ್ ನ ಯಾರು ಬೇಕಾದ್ರೂ ಕಟ್ಟಬಹುದು. ತುಂಬಾ ಇಂಜಿನಿಯರ್ಸ್ ಇದ್ದಾರೆ, ತುಂಬಾ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಒಬ್ಬರ ಜೀವನ ಕಟ್ಟಕ್ಕೆ ಯಾರಾಗುತ್ತೆ? ಕೋಟಿ ಕೊಟ್ಟರು ಕಟ್ಟಕ್ಕಾಗಲ್ಲ. ಕೋಟಿ ಕೇಳ್ಕೊಂಡು ಡಿವೋರ್ಸ್ಗಳು ನಡೀತಾ ಇದಾವೆ. ಕೋಟಿ ಕೊಟ್ಟರು ಕುಟುಂಬ ಕಟ್ಟಕ್ಕಾಗಲ್ಲ. ಕಟ್ಟಕ್ಕಾಗೋದು, ಒಂದು ಕುಟುಂಬ ಅಂತ ಕಟ್ಟಕ್ಕಾಗೋದು ಅದು ದೇವರ ಕೃಪೆಯಿಂದ, ಅದು ದೇವರ ಬಲದಿಂದ, ದೇವರ ಸಾನ್ನಿಧ್ಯದಿಂದ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರ ಸಾನ್ನಿಧ್ಯದಿಂದ ನಾವಿರುವಾಗ ಯಾವ ರೀತಿಯಲ್ಲಿ ದಾವಿದನು ದೇವರ ಮನುಷ್ಯರ ಬಗ್ಗೆ, ದೇವರ ಪ್ರಸನ್ನತೆ ಬಗ್ಗೆ ಆಲೋಚನೆ ಮಾಡಿದ, ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡಿದ್ನು, ಆವಾಗ ಆತನ ಮನೆಯು ಕೂಡ ಕಟ್ಟಲ್ಪಟ್ಟಿದೆ ಎಂದು ನಾವು ದೇವರು ಹೇಳ್ತಾರೆ. ನೀನೇನ್ ಮಾಡ್ತಿದ್ಯಾ? ನಿನ್ನ ಆಲಯವನ್ನ ಕಟ್ಟೋದಕ್ಕೆ ಆಲೋಚನೆ ಮಾಡಿದ್ಯಲ್ಲ, ನಿನ್ನ ಆಲಯವನ್ನ ಕಟ್ಟೋದಕ್ಕೆ ಆಲೋಚನೆ ಮಾಡಿದ್ರಿಂದ ನೀನ್ ಮಾತ್ರ ಸಿಂಹಾಸನಕ್ಕೆ ಕೂರೋದಲ್ಲ, ನಿನ್ನ ತಲೆಮಾರನ್ನ ನಾನು ಸಿಂಹಾಸನದಲ್ಲಿ ಕೂರಿಸ್ತೀನಿ, ನಿನ್ನ ಮಗನನ್ನ ನಾನು ಸಿಂಹಾಸನದಲ್ಲಿ ಕೂರಿಸ್ತೀನಿ ಅಂತ ಅನ್ಕೊಂಡು ಅದನ್ನ ಹೇಳ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ನಮ್ಮ ಫ್ಯೂಚರ್ನು ಕೂಡ ಕರ್ತನ ಕೈಯಲ್ಲಿ ಇಟ್ಟುಕೊಳ್ತೇನೆ. ಮುಂದೆ ಓಡ. ಅದಕ್ಕೆ ಅರಸನು, ನನ್ನ ಸಹೋದರಲ್ಲಿ ಅಲ್ಪನಾದವನಿಗೆ ಏನೇನು ಮಾಡಿದಿರೋ, ಆಮೇಲೆ ಆತನು ಎಡಗಡೆಯಲ್ಲಿರೋರಿಗೆ, ಈಗ ಬಲಗಡೆ ಮ್ಯಾಟರ್ ಹೋಗಿತ್ತು, ಎಡಗಡೆಯದು ಏನಪ್ಪ ಸಂಪಾದನೆ ಮಾಡಿದ್ದಾರೆ ಅಂತ ಅನ್ಕೊಂಡು ನೋಡಿದ್ರೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗ್ರಿ. ಈ ಕಡೆ ಜಸ್ಟ್ ಹೇಳಿ ಈ ಕಡೆ ತಿರುಗಿದ್ಕೊಂಡು ಏನಂತೆ, ಬೆಂಕಿ ಬರ್ತಾ ಇದೆ, ಬಾಯಲ್ಲಿ ಬೆಂಕಿ ಬರ್ತಾ ಇದೆ, ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಯಾಕೆ? ನಾನು ಹಸಿದಿದ್ದೇನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ, ನಾನು ಬಾಯಾರಿದ್ದೇನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ, ಪರದೇಶಿಯಾಗಿದ್ದೇನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ, ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ, ರೋಗದಲ್ಲಿ ಬಿದ್ದಿದ್ದೇನು, ಸೆರೆಮನೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿಯಾದದ್ದನ್ನು, ಬಟ್ಟೆ ಇಲ್ಲದವನಾಗಿದ್ದನ್ನು, ರೋಗದಲ್ಲಿ ಬಿದ್ದದ್ದನ್ನು, ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆ. ಯಾವಾಗ ಸ್ವಾಮಿ ನೀವು ಬಂದ್ರೆ? ಯೇಸುವೆ, ನೀನು ಬಂದ್ರೆ ನಾನು ಉಪಚಾರ ಮಾಡದೇ ಇರ್ತೀನ? ಹಬ್ಬದ ಊಟ ಹಾಕ್ಸ್ತೀನಿ ಅನ್ಕೊಂಡು ಹೇಳ್ತಾ ಇದ್ದಾರೆ. ದೇವರೆಂದಿಗೂ ಕೂಡ ಡೈರೆಕ್ಟ್, ಯಾಕಂದ್ರೆ ಆತನನ್ನು ನೋಡಿದ ಒಬ್ಬರು ಇಲ್ಲ ಅಂತ ಸತ್ಯವೇದ ಹೇಳುತ್ತೆ. ನಮ್ಮಂತೆ ಇರುವವರ ಮನುಷ್ಯರನ್ನ ನಾವು ಯಾವಾಗ ಪ್ರೀತಿಸ್ತೇವೋ, ನಾವು ಅವ್ರಿಗೆ ಕಾರ್ಯಗಳನ್ನು ಮಾಡ್ತೇವೋ, ಆವಾಗ ನಾವು ದೇವರಿಗೆ ಮಾಡಿದ ರೀತಿಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಅಲ್ಪನಾಗಿ ನಾನು ಈ ಒಂದು ಹಾಸನ ಪಟ್ಟಣ ಕಾಲಿಟ್ಟಾಗ, ಈ ಅಲ್ಪನಾದವನನ್ನ ಸೇವೆಯ ಮನೆ ತನ್ನದಾಗಿ ತನ್ನ ಒಳಗಡೆ ಅವರು ಸೇರಿಸ್ಕೊಂಡ್ರು. ದೇವರು ಈ ಅಲ್ಪನಾದ, ನನ್ನಂತ ಅಲ್ಪ ಜನರು ಇನ್ನೂ ಇದ್ದಾರೆ ಬೇರೆ, ನನ್ನಂತ ಅಲ್ಪನಾದವರು ಇನ್ನೂ ಇದ್ದಾರೆ. ನನ್ನೊಬ್ಬನನ್ನ ಸೇರಿಸಿಕೊಂಡು ಒಂದು ಮನೆ ಮಾತ್ರ ಸೇರಿಸಿಕೊಳ್ಳದೆ, ಪ್ರತಿಯೊಬ್ಬ ವಿಶ್ವಾಸಿ ಮನೆ ಕೂಡ, ಪ್ರತಿಯೊಬ್ಬ ಒಂದು ದೇವರ ಮಕ್ಕಳು ಕೂಡ ಅಲ್ಪವಾದವರಿಗೆ ಒಳ್ಳೇದು ಮಾಡಿದ್ರೆ ಪ್ರಿಯರೇ, ನನ್ನಂತವ ರಕ್ಷಣೆ ಅಂತಾನೆ, ನನ್ನಂತನ ಆಶೀರ್ವಾದದರೆ ಇದ್ರದ್ದೇ ಫಲ ಇದೆಯಲ್ಲ, ನಾವು ತಲೆಮಾರುಗಳಿಗೆ ಕಾಣುವವರಾಗಿರ್ತೇವೆ. ಹಲ್ಲೆಲೂಯಾ. ಅದು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಆಗುವಂತದ್ದಾಗಿದೆ. ಅದಕ್ಕೋಸ್ಕರ ಇವತ್ತಿನ ದಿವಸದಿಂದ ನಮ್ಮ ಮನಸ್ಥಿತಿ ಬದಲಾವಣೆ ಆಗ್ಲಿ. ನಾನು ಕೊಟ್ಟಷ್ಟು ನನಗೆ ಖಾಲಿ ಆಗುತ್ತೆ ಅಂತ ಅನ್ಕೊಳ್ತೀವಿ. ಕರ್ತನೆ ಹೇಳ್ತಾರೆ, ನಿನಗೆ ಕೊಟ್ಟಷ್ಟು ನಿನಗೆ ತುಂಬಿಕೊಳ್বে. ಹಲ್ಲೆಲೂಯಾ. ಯಾಕಂದ್ರೆ ನಿನಗೆ ಕೊಟ್ಟಿರುವಂತ ಆಶೀರ್ವಾದ ಇಲ್ಲಿ ಇದೆಯಲ್ಲ, ಯಾರೋ ಕೊಟ್ಟಿರುವ, ಕಂಪ್ನಿ ಕೊಟ್ಟಿರೋ ಸಂಬಳ ಅಲ್ಲ, ಅದು ದೇವರ ಕೊಟ್ಟಿರುವಂತ ಆಶೀರ್ವಾದ ಆಗಿದೆ. ಹಲ್ಲೆಲೂಯಾ. ಚಾರಕ್ತ ಊರಿನ ಆ ಒಂದು ವಿಧವೆ ತನಗೇನು ಇಲ್ಲ, ನಾನು ಸತ್ತೋಗ್ಬೇಕು, ಇನ್ನೇನು ನಾನು ಬದುಕೋದು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿ ಪ್ರವಾದಿಗೆ ತಂದು ಕೊಡ್ತಾಳೆ.
ಪ್ರವಾದಿ ತಂದುಕೊಟ್ಟು ಮತ್ತೆ ರಿಟರ್ನ್ ಹೋದಾಗ ಆ ಹಿಟ್ಟು ಮುಗಿಲಿಲ್ಲ ಅಂತೆ, ಆ ಎಣ್ಣೆ ಖಾಲಿ ಆಗ್ಲೇ ಇಲ್ಲ ಅಂತೆ. ಎಲ್ಲಿ ತನಕ? ಬಾರ ಇರೋವರೆಗೂ. ಅವಳಿಗೆ ಮಾತ್ರನೇ? ಅವಳಿಗೆ ಅವರ ಇರುವ ಕುಟುಂಬಕ್ಕೆ ಎಲ್ಲರಿಗೆ ಅವಳು ಕೊಟ್ಟು ಪೂರೈಸ್ತಾಳೆ. ಬರೀ ಹಲ್ಲೆಲೂಯ. ಅದೇ ರೀತಿಯಲ್ಲಿ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ರೆ, ಯಾವಾಗ ನಾವು ಪರ ಹಿತವನ್ನ ಬಯಸ್ತೇವೋ, ಇನ್ನೊಬ್ಬರ ಒಳ್ಳೆಯದನ್ನ ಬಯಸ್ತೇವೋ, ಕೊಡುವುದಕ್ಕೆ ಏನು ಆಗ್ಲಿಲ್ಲ ಅನ್ನೋದ್ರು ಹೃದಯದ ಅಂತರಾಳದಿಂದ ಬೇರೆ ನಾವು ಬ್ಲೆಸ್ ಮಾಡಿದಾಗ, ಆಶೀರ್ವಾದ ನೋಡ್ರಿ. ಹಳ್ಳಿಯವ್ರು ಕೇಳಿದಾಗ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಅವ್ರು ಡೈರೆಕ್ಟ್ ಆಗಿ ಏನಂದ್ರೆ ನೀವು ಚೆನ್ನಾಗಿದೆ ಅಂತ ಕೇಳೋದಿಲ್ಲ. ಏನ್ ಹೇಳ್ತಾರೆ? ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ, ನೀವು ಚೆನ್ನಾಗಿರ್ಬೇಕು ಅಂತಂದರೆ. ಇದು ಪಟ್ಟಣದಲ್ಲಿ ಸ್ವಲ್ಪ ಇದು ಹೋಗಿದೆ. ನಾವೆಲ್ಲ ಹಳ್ಳಿಯವರೇ ಇದ್ದವರು, ಹಳ್ಳಿಯಿಂದ ಹೇಳಿ ಪಟ್ಟಣಕ್ಕೆ ಬಂದು ಸೇರ್ಕೊಂಡು ಈಗ ಏನಾಗಿದೆ, ನಮ್ಮ ಮಾತುಗಳು ಚೇಂಜ್ ಆಗಿದೆ, ನಮ್ಮ ವೇ ಆಫ್ ಲಿವಿಂಗ್ ಚೇಂಜ್ ಆಗಿದೆ. ಮೊದಲು ಏನಂತಂದ್ರೆ ನಾವು ಹಂಗೆ ಅಂತಿದ್ವಿ ನೀವು ಚೆನ್ನಾಗಿರ್ಬೇಕು ಅಂತ. ಈಗ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ. ಇಲ್ಲಿ ಕೆಲವು ಸರಿ ಏನಂದ್ರೆ ನಮ್ದು ಮಂಗಳೂರಲ್ಲಿ ಹೇಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಕೇಳಿ ನಾನು ಚೆನ್ನಾಗಿದ್ದೀನಿ ಅಷ್ಟೇ, ಇಲ್ಲಿ ಬೇರೆ ಮಾತಿಲ್ಲ. ನೆಕ್ಸ್ಟ್ ನಾವು ಮೊದಲು ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮಾತಾಡೋ ರೀತಿ, ಜನಗಳ ಹತ್ರ ಈ ರೀತಿಯಲ್ಲಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಯಾರಾದ್ರೂ ಚೆನ್ನಾಗಿದ್ದೀನಿ ಅಂತ ಕೇಳಿದ್ರೆ ಊಟ ಮಾಡಿದ್ರೆ ಅಷ್ಟೇ. ನೀವು ಊಟ ಮಾಡಿದ್ರ? ಏನ್ ಮಾಡಿದ್ರಿ ಊಟ? ಮಾತುಕತೆ ಇಲ್ಲ. ನಮ್ಗೆ ಏನಂದ್ರೆ ನೀನ್ ಯಾಕೆ ಹಿಂಗ್ ಮಾತಾಡಿದೆ ಇವತ್ತು, ಏನೋ ಬಂದವನೇ ಇವತ್ತು, ಏನೋ ಎಲ್ಲ ಲಾಭ ಎಷ್ಟು ಅಂತ ಆಲೋಚನೆ ಮಾಡುವಂತ ನಮ್ಮ ಮನಸ್ಥಿತಿ ಇತ್ತು. ಸೊ ಈಗ ಏನೇ ಆಗ್ಲಿ, ಈಗ ಏನೋ ಒಂದು ವಸ್ತು ತಗೊಬಂದ್ರು, ಒಂದು ಸ್ವೀಟ್ ಏನೋ ತಗೊಬಂದ್ರು, ಈಗ ನಮ್ದು ಏನೋ ಪಾಲಿಸಿ ಅಂತಂದ್ರೆ ನಾವೇ ಬಂದು ತಗೋಬೇಕು, ತಿನ್ಬೇಕು. ನಮ್ಮ ಹತ್ರ ಅಲ್ಲಿರುವಂತ ಜನರ ಹತ್ರ ತಗೊಂಡು ತಿನ್ನಿ ಅಂತ ಅನ್ಕೊಂಡು ಕೇಳಿದ್ರೆ ಏನೋ ಹಾಕಿದ್ದಾನೆ, ಅದಕ್ಕೆ ನನ್ ಕೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಈ ಮನಸ್ಥಿತಿ ಪ್ರಾರಂಭದಲ್ಲಿ ನನಗಿತ್ತು. ಆದ್ಮೇಲೆ ಈಗ ಬದಲಾವಣೆ ಆಗಿದೆ. ಈಗ ಏನಂತಂದ್ರೆ ಈಗ ಜಾಸ್ತಿ ಮಾತಾಡ್ತಿರೋದು, ಜಾಸ್ತಿ ಪರಿಚಯ ಯಾರಿಗೆ ಅಂದ್ರೆ ನಾನೇ ಸುತ್ತಾಡೋದು ಜಾಸ್ತಿ. ಎಲ್ಲರೂ ಪ್ರಿಯಾಂಕನೇ ಕೂತಿರ್ತಾಳೆ, ಹಿಂದೆ ಕೂತಿರ್ತಾಳೆ. ಆವಾಗ ಅಲ್ಲಿ ಆ ಕಡೆ ಯಾರಾದ್ರೂ ಬಂದ್ರೆ ನಮಸ್ಕಾರ ಹೊಡೆದು ನನ್ ನಮಸ್ಕಾರ ಹೊಡೆದು ಹೋಗ್ತಾರೆ. ಈಗ ಯಾರಿಗೆಲ್ಲ ಪರಿಚಯ ಆಗಿದೆ ಅದು ಮೊದಲು ಯಾರ್ದು ಪರಿಚಯ ಇರ್ಲಿಲ್ಲ, ಯಾರ್ದು ಮಾತಾಡ್ತಾ ಇರ್ಲಿಲ್ಲ, ಯಾರು ಒಂದು ಸುದ್ದಿನೂ ಇರ್ಲಿಲ್ಲ ಅಂತ ಅನ್ಕೊಂಡು ಇದ್ದವ್ರ ವ್ಯಕ್ತಿನ ದೇವರು ಆ ರೀತಿಯಲ್ಲಿ ಬದಲಾವಣೆ ಮಾಡಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸೋದರವಾಗಿ ಇವತ್ತಿನ ದಿವಸ ನಾನು ನಂಬುತ್ತೇನೆ ಈ ಸಂದೇಶ ನಿಮ್ಮ ಜೀವಿತವನ್ನ, ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಿದೆ ಅನ್ನೋದನ್ನ ನಂಬುತ್ತೇನೆ. ಕೆಲವೆಲ್ಲರೂ ನಾವು ಆಗ್ಲೇ ಅದನ್ನ ಮಾಡ್ತಾ ಇದ್ದೇವೆ, ಅದನ್ನ ಇನ್ನೂ ಮಾಡತಕ್ಕಂಥ ಪ್ರೇರೇಪಣೆ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಪ್ರಿಯ, ನಾವು ದೇವರ ರಾಜ್ಯವನ್ನ ಕಟ್ಟಬೇಕಾಗಿದೆ. ಹಲ್ಲೆಲೂಯ. ಈ ಲೋಕದಿಂದ ಕೆಟ್ಟತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದೇ ಒಂದು ಮಾರ್ಗ, ಒಳ್ಳೆತನ. ಒಳ್ಳೆದರಿಂದ ನಾವು ಕೆಟ್ಟತನವನ್ನು ಸೋಲಿಸ್ಬೇಕಷ್ಟೇ. ಅದೊಂದೇ ಮಾರ್ಗ. ಬೇರೆ ಯಾವ ನಿಯಮ ಆಗ್ಲಿ, ಬೇರೆ ಯಾವ ರೂಲ್ಸ್ ಆಗ್ಲಿ ತಂದ್ರೂ ಕೂಡ ಬದಲಾವಣೆ ಆಗಲ್ಲ. ಒಳ್ಳೆದರಿಂದ ಮಾತ್ರ ಕೆಟ್ಟತನವನ್ನು ಸೋಲಿಸೋದಕ್ಕೆ ಸಾಧ್ಯ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಮ್ಮಲ್ಲಿ ಕರ್ತನೆ ಈ ಒಳ್ಳೆತನವನ್ನ ಕರ್ತನೆ ನೀನು ನೆಲೆಸುವುದಕ್ಕಾಗಿ ಸ್ತೋತ್ರ. ನಾವು ಪರಹಿತವನ್ನ ಬಯಸುವ ಹಾಗೆ ನಮಗೆ ಸಹಾಯ ಮಾಡಿ ಕರ್ತನೆ. ಇನ್ನೊಬ್ಬರ ಹೆಂಡತಿ, ಇನ್ನೊಬ್ಬರ ಗಂಡ, ಇನ್ನೊಬ್ಬರ ವಸ್ತುವನ್ನ ಬಯಸುವುದನ್ನ ಬಿಟ್ಟು ಕರ್ತನೆ ಅದು ಅವರಿಗೆ ಕೊಟ್ಟದ್ದು ಅವರು ಸಂತೋಷವಾಗಿರ್ಲಿ, ಅವರಿಗೆ ಇನ್ನೂ ಕರ್ತನೆ ರಾಜ ಆಶೀರ್ವಾದಗಳು ಸಿಗಲಿ ಅನ್ನೋದನ್ನ ಬಯಸುವಂತೆ ನಮ್ಮನ್ನು ಒಬ್ಬೊಬ್ಬರನ್ನು ನಡೆಸು ಕರ್ತನೆ. ಒಂದು ವೇಳೆ ಕರ್ತನೆ ರಾಜ ಪರಹಿತವನ್ನ ಬಯಸದೆ ಸ್ವಹಿತವನ್ನ ಬಯಸಿಕೊಂಡೇ ಜೀವನ ಮಾಡ್ತೀವಿ, ಇವತ್ತಿನ ದಿವಸ ನಮ್ಮ ಜೀವಿತವನ್ನ ಮಾರ್ಪಡಿಸು, ಕ್ಷಮೆಯನ್ನೇ ಯಾಚಿಸುತ್ತೇವೆ ಕರ್ತನೆ. ಮಾರ್ಪಾಟುಗೊಳಿಸು ಕರ್ತನೆ. ಯಾವುದು ಸ್ವಾಮಿ ಕರ್ತನೆ, ಪರಹಿತ ಬಯಸಿದ್ದು ಎಲ್ಲೂ ಹೋಗೋದಿಲ್ಲ, ಅದು ಮತ್ತೆ ತಿರುಗಿ ಸ್ವಾಮಿ ನಮಗೆ ಕರ್ತನೆ ಒಳ್ಳೆಯದನ್ನ ತಂದು ಕೊಡುವಂತದ್ದಾಗಿದೆ. ಇವತ್ತಿನ ದಿವಸ ಕರ್ತನೆ ಅದನ್ನ ಸ್ವಾಮಿ ನಾವು ಕರ್ತನೆ ಸ್ವೀಕರಿಸುವಾಗ ನಮಗೆ ಸಹಾಯ ಮಾಡು ಕರ್ತನೆ. ರಾಜ ಇನ್ನೊಬ್ಬರ ವಸ್ತುಗಳು ನಮಗೆ ಅಗತ್ಯ ಇಲ್ಲ, ಅದು ಬೇಡ ಸ್ವಾಮಿ ನಮಗೆ ಕರ್ತನೆ. ನೀನು ನಮಗೆ ಕೊಡುವಾದನಾಗಿದ್ದಿಲ್ಲ, ಆ ಜೀವಿತವೇ ಸಾಕು ಯೇಸುವೆ ಕರ್ತನೆ. ನಿನ್ನ ಚಿತ್ತದ ಪ್ರಕಾರವಾಗಿ ನಡೆಯುವಾಗ ನೀನು ಕಾರ್ಯ ಮಾಡು ಸಪ್ಪ ಕರ್ತನೆ. ವಿರೋಧವಾಗಿ ಕರ್ತನೆ ನಮ್ಮ ಮನಸ್ಸಲ್ಲಿ ಪರಹಿತವನ್ನ ಬಯಸದೆ ಸ್ವಾರ್ಥ ಚಿಂತಕರಾಗಿ ಸ್ವಾಹಿತವನ್ನ ಬಯಸಿಕೊಂಡೇ ಜೀವನ ಮಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾ ಬಿಡುಗಡೆ ವಂಚ ಮಾರ್ಗದಿಂದ ತಾನೇ ನಡೆಸಿ ಬಲಪಡಿಸು ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥನೆ ಕೊಟ್ಟು ಜೀವವುಳ್ಳ ತಂದೆ. ಆಮೆನ್.